ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಮತ್ತು ಆದಿ ಹೋಗಿರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಅಜ್ಜಿ ಭಾಗ್ಯ ಕೈಯನ್ನು ನೋಡಿದೆ. ನೀವಿಬ್ಬರು ರಾಮ ಮತ್ತು ಸೀತೆ ಥರ ಇರ್ತೀರಾ, ನಿಜಕ್ಕೂ ನಿಮ್ಮದು ಒಳ್ಳೆ ಜೋಡಿ. ಆದರೆ ನಿನ್ನ ಬದುಕಲ್ಲಿ ಬಿರುಗಾಳಿ ಬರುತ್ತೆ. ನೀನು ಇರಬೇಕಾಗಿರೋ ಸಮಯದಲ್ಲಿ ಇರಬೇಕಾಗಿರೋ ಜಾಗದಲ್ಲಿ ಇಲ್ಲದೆ ಇದ್ದರೆ ಖಂಡಿತ ಅನಾಹುತ ಘಟಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಇತ್ತ ಕಡೆ ತನ್ಮಯ್ ಅಮ್ಮನಿಗೆ ಕಾಲ್ ಮಾಡಿದ್ದೆ, ಅಲ್ಲಿ ಕುಸುಮ ಅವ್ರು ಕಾಣಿಸ್ತಿಲ್ಲ ಅನ್ನೋ ವಿಷಯವನ್ನು ಹೇಳಿದ್ದೆ. ತಡ ಭಾಗ್ಯ ಮತ್ತು ಆದಿ ಅಲ್ಲಿಂದ ಹೊರಟು ಬರ್ತಿದ್ದಾರೆ. ಇತ್ತ ಕಡೆ ಮೀನಾಕ್ಷಿ ಅವರು ಕತ್ತಲಲ್ಲಿ ಹುಚ್ಚಿ ಥರ ಹೋಗಿದ್ದಾರೆ. ಅಲ್ಲಿ ಬ್ಯಾಡ್ ಹನಿಮೂನ್, ಫಸ್ಟ್ ಬ್ಯಾಡ್ ಹನಿಮೂನ್ ಅನ್ನೋ ರೀತಿಯಲ್ಲಿ ಏನೇನೋ ಗೀಚ್ ಹಾಕಿದ್ದಾರೆ. ಅದನ್ನು ನೋಡಿದ್ದೆ. ಕಾಮತ್ ಅವರು ನಿಜಕ್ಕೂ ಕೂಡ ತತ್ತರಿಸಿ ಹೋಗ್ತಾರೆ ತನ್ನ ತಂಗಿ ಪರಿಸ್ಥಿತಿಯನ್ನು ನೋಡಿದ್ದೆ. ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮೀನಾಕ್ಷಿಯವರ ಪರಿಸ್ಥಿತಿ ನಿಜಕ್ಕೂ ಕೂಡ ಹೇಳುತ್ತಿರೋದಾಗಿದೆ ಅಂತಾನೆ ಹೇಳ್ಬೋದು. ಅವರಲ್ಲಿ ಬದುಕಲ್ಲಿ ನಡೆದಿರ್ತಕ್ಕಂಥ ಗುಟ್ಟು ರಟ್ಟಾಗೋ ಸಮಯ ಬಂದಿದ್ದಾಗಿದೆ. ಜೊತೆಗೆ ಇತ್ತ ಕಡೆ ಭಾಗ್ಯ ಮತ್ತು ಆದಿ ಬರ್ತಾರೆ, ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ಕೊನೆಗೂ ಹಾಸ್ಪಿಟಲೈಸ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಹಾಸ್ಪಿಟಲ್ಗೆ ಬರ್ತಾರೆ. ಧರ್ಮರಾಜನವರು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂದಾಗ, ಧರ್ಮರಾಜ್ ಸೂರ್ಯವಂಶಿ ಅಲ್ವಾ, ಹೌದು ಅಡ್ಮಿಟ್ ಆಗಿದ್ದಾರೆ ಅಂತಾರೆ. ಹೋಗ್ಬಿಟ್ಟು ಅಪ್ಪ ಮಾವನನ್ನು ನೋಡಿದೆ. ನಿಜಕ್ಕೂ ಭಾಗ್ಯಗೆ ತುಂಬಾ ಸಂಕಟ ಆಗತ್ತೆ. ನಂತರ ಇಲ್ಲಿ ಮಾವನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನರ್ಸನ್ನು ಕೇಳ್ತಿದ್ದಾರೆ. ನಿಮ್ಮ ಮಾವನ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆ, 2 ದಿನದಲ್ಲಿ ಅವರಿಗೆ ಆಪರೇಷನ್ ಆಗಬೇಕಾಗಿದೆ, ಇಲ್ಲ ಅಂದರೆ ನಿಜವಾಗ್ಲೂ ಅವರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದ್ದೆ ಭಾಗ್ಯ ಆದಿ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ. ಹೌದು, ಇವರ ಹೆಂಡತಿಯಲ್ಲಿ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಕೇಳಿದಾಗ ಅಷ್ಟರಲ್ಲಿ ಅಲ್ಲಿಗೆ ಕುಸುಮ ಅವರು ಕೆಲಸ ಮುಗಿಸಿ ಬಂದು ಭಾಗ್ಯ ಹಿಂದೆನೆ ನಿಂತ್ಕೊಂಡಿದ್ದಾರೆ, ಬಚ್ಚಿಟ್ಕೊಂಡಿದ್ದಾರೆ. ಭಾಗ್ಯ ಕಣಿಗೆ ಕಾಣಿಸ್ತಿದೆ. ಈ ಕಡೆ ನರ್ಸ್ ಕುಸುಮ ಅವರನ್ನ ನೋಡಿದೆ, ಕೈ ಮುಗ್ದು ಕೇಳ್ಕೊತಾರೆ, ತನ್ನ ಬಗ್ಗೆ ಯಾವುದೇ ವಿಷಯವನ್ನ ಕೂಡ ಹೇಳಬೇಡಿ ಅಂತ. ಹಾಗಾಗಿ ಇಲ್ಲಿ ಅವರು ಕೆಲಸ ಮಾಡಿ ಬರ್ತಾರೆ, ಹೋಗ್ತಾರೆ ಅನ್ನೋ ವಿಷಯವನ್ನ ನರ್ಸ್ ಕೂಡ ಭಾಗ್ಯ ಮುಂದೆ ಹೇಳಲಿಕ್ಕೆ ಮುಂದಾಗೋದಿಲ್ಲ. ಆದರೆ ಅಲ್ಲಿ ಕುಸುಮ ಅವರು ದುಡ್ಡನ್ನು ಹೊಂದಿಸಬೇಕು ಅಂತ ಹೇಳಿ ಬೀದಿಲಿ ಅಲ್ದು ಕೆಲಸವನ್ನ ತಗೊಂಡು ಕೆಲಸ ಮಾಡ್ತಿದ್ದಾರೆ. ಈ ಒಂದು ಪರಿಸ್ಥಿತಿ ಭಾಗ್ಯಗೆ ನಿಜಕ್ಕೂ ಕೂಡ ಗೊತ್ತಿಲ್ಲ. ಈ ಕಡೆ ಅತ್ತೆಯನ್ನ ಹುಡುಕೋದಕ್ಕೆ ಭಾಗ್ಯ ಮುಂದಾಗ್ತಾರೆ. ಹಾಗಿದ್ರೆ ಕೊನೆಗೂ ಅತ್ತೆ ಮಾಡ್ತಿರೋ ಕೆಲಸ ಭಾಗ್ಯ ಕಣಿಗೆ ಬಿದ್ದೇ ಬಿಡ್ತಾ. ಇತ್ತ ಕಡೆ ತಾಂಡವ್ ರಿಲೀಸ್ ಆಗಿದ್ದೆ. ಮಗದೊಮ್ಮೆ ಭಾಗ್ಯ ಆದಿ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆಯಾ? ಏನಾಗತ್ತೆ ಮುಂದಿನ ವಿಷಯದಲ್ಲಿ